ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದೊಳಗೆ ಹೊನವಾಡ ರೋಟಿಗೆ ರೀ ಅಂದ್ರೆ ಇವತ್ತು ಆರೋಟಿಗೆ ಈರಣ್ಣ ದೇವರ ಜಾತ್ರೆದ ವಿಡಿಯೋ ಮಾಡಿ ನೋಡ್ರಿ. ಗುರುವಾರ ದಿನ ಗುರುವಾರ ಜಾತ್ರೆ ಆತ್ರಿ. ಈ ಕಡೆ ನೋಡ್ರಿ ಇಲ್ಲೆಲ್ಲ ಅಜ್ಜಂದಿರು ಕಾಕಂದಿರು ಕೂತಾರಿ. ಆಮೇಲೆ ಇಲ್ಲಿ ಅಂದ್ರೆ ಪ್ರವೇಶ ಮಾಡೋ ಮುಂದಾಗ ರೋಡಿಗೆ ಏನು ಮಾಡ್ಯಾರಿ, ತೆಂಗಿನ ಪರಿಕಿ ಆಮೇಲೆ ಹಿಂದೂ ಧರ್ಮದ ಜೆಂಡಾ ಈ ರೀತಿ ಕಟ್ಟ್ಯಾರ ನೋಡ್ರಿ. ಒಳಗೆ ಹೋಗೋಣ ಬರ್ರಿ. ಈಗ ಕೆಳಗಡೆ ಹೊಲದೊಳಗೆ ಐತ್ರಿ ಇದು ಆರೋಟಿಗೆ ಈರಣ್ಣ ದೇವ್ರನ್ನ. ನಿನ್ನ ನಿಮಗೆ ಲಕ್ಷ್ಮೀ ದೇವಿ ಅಂತ ಹೇಳಿದ್ನಿ, ದೇವ್ರ ಹೆಸರ ಕನ್ಫ್ಯೂಸ್ ಮಾಡ್ಕೊಂಡಿದ್ನಿ, ಅದಕ್ಕೆ ಕ್ಷಮೆ ಇರಲಿ. ಇಲ್ಲಿ ಅಂದ್ರೆ ನಮ್ಮ ಗೋಟೆ ಡೊಳ್ಳಿನ ಸಂಘದವ್ರು, ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡ್ಲಾಕ್ ಬಂದರು. ಕಾಜಿಬಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡ್ಲಾಕ್ ಬಂದಾರಿ. ನಾ ಲೇಟಾಗಿ ಬಂದಿದ್ನಿ. ಎಲ್ಲ ಮುತ್ತೈದರ ಉಡಿ ಅದು ತುಂಬಿದ್ರಿ. ನಾ ಬರಗುಡ್ದನ ಇವಾಗ ಭಜನೆ ಅಂದ್ರೆ ಇವಾಗ ಡೊಳ್ಳಿನ ಹಾಡುಗಳು ಚಾಲು ಮಾಡಿದ್ರಿ. ಬರ್ರಿ ನಾನು ನಿಮ್ಗೆ ಆರೋಟಿಗೆ ಈರಣ್ಣ ದೇವರು ತೋರಿಸ್ತೇನೆ ರೀ. ಇಲ್ಲಿ ಬನ್ನಿ ಗಿಡದ ಕೆಳಗೆ ನೋಡ್ರಿ, ಇವರು ಆರೋಟಿಗೆ ಈರಣ್ಣ ದೇವರು ಎಲ್ಲ ಪೂಜಾ ಕಾರ್ಯಕ್ರಮ ಮಾಡ್ಯಾರ ನೋಡ್ರಿ. ಅದು ಹಾರ ಅದು ಹಾಕಿರಿ, ಆಮೇಲೆ ಎಲ್ಲ ಹೂ ಏರ್ಸ್ಯಾರಿ, ತೆಂಗಿನಕಾಯಿ ಹೊಡೆದಾರು. ಆಮೇಲೆ ನೋಡ್ರಿ ದೇವ್ರಿಗೆ ಬಾಳೆಹಣ್ಣು ಅರ್ಪಣೆ ಮಾಡ್ಯಾರು, ಊದಿನ ಕಡ್ಡಿ ಹಚ್ಚಾರ, ತುಪ್ಪದ ದೀಪ ಹಚ್ಚಾರ ನೋಡ್ರಿ. ತುಪ್ಪ ಐತ್ರಿ ಪ್ರತಿಯೊಂದೆಲ್ಲ. ಇಲ್ಲಿ ತಮ್ಮ ಅವರು ಪೂಜಾ ಕಾರ್ಯಕ್ರಮ ಮಾಡಿ ಬಂದಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೆಲ್ಲ ನಮಸ್ಕಾರ. ಯಾರು ಮಾಡ್ಲಾಕ್ ಬಂದಿರ್ತಾರಲ್ರಿ ಅವ್ರಿಗೆ ಭಂಡಾರ ಹಚ್ಚೋದು, ಆಮೇಲೆ ತೆಂಗಿನಕಾಯಿ ಹೊಡೆಯೋದು, ತೆಂಗಿನಕಾಯಿ ಹೊಡೆದು ಕೊಡೋದು, ಆಮೇಲೆ ಅಭಿಷೇಕ ಕೊಡೋದು ಮಾಡ್ಲಾಕತ್ತಾರೆ. ಆರೋಟಿಗೆ ಈರಣ್ಣ ದೇವರಿಗೆ ಹಂದ್ರ ನೋಡ್ರಿ ಯಾವ ರೀತಿ ಹಾಕ್ಯಾರು. ಹಿಂದೂ ಧರ್ಮ ಜೆಂಡಾ ಐತ್ರಿ. ತೆಂಗಿನ ಪರಿಕೆ ಕಟ್ಟ್ಯಾರು, ಆಮೇಲೆ ತೆಂಗಿನ ಪರಿಕೆಯಿಂದ ಬಾಳೆ ಬಚ್ಚಿ ಕಟ್ಟ್ಯಾರಿ. ಆಮೇಲೆ ಹಂದ್ರದೊಳಗೆ ತೆಂಗಿನಕಾಯಿ ಮಾವಿನ ತೊಳೆದ. ನಮ್ದು ಯಾವುದೋ ಹಿಂದೂ ಧರ್ಮದ ದೇವ್ರ ಜಾತ್ರೆ ಆಗಲಿ ಇದೇ ರೀತಿ ಹಂದ್ರ ಹಾಕ್ತಾರೆ. ಇಲ್ಲಿ ಅಭಿಷೇಕ ಮಾಡ್ಯಾರ ನೋಡ್ರಿ. ಬಂದಂಥ ಭಕ್ತರಿಗೆ ಇವ್ರು ತಮ್ಮವ್ರು ಅಭಿಷೇಕ ಕೊಡ್ತಾರು. ಹೊಸವು ಪ್ಲಾಸ್ಟಿಕ್ ಕಪ್ ಇಟ್ಟಾರು. ಒಂದು ಕಪ್ ತುಂಬ ಎಲ್ಲ ಬಂದಂಥವ್ರಿಗೆ ನಾವು ಕಾಲು ಬಿದ್ದೀವ್ರಿ. ನಾನು ನಮ್ಮ ಸ್ನೇಹ ಎಲ್ಲ ಕಾಲು ಬಿದ್ದೊಳಕ ತಮ್ಮವ್ರು ಏನು ಮಾಡ್ಲಾಕತ್ರಿ, ಇಬ್ಬರಿಗೆ ಅಭಿಷೇಕ ಕೊಟ್ರಿ. ಅಭಿಷೇಕ ಅಂದ್ರೆ ಪಂಚಾಮೃತ ರೀ. ಇಬ್ಬರು ನಾವು ಸ್ವೀಕಾರ ಮಾಡಿದೀವ್ರಿ. ಭಾರಿ ಟೇಸ್ಟ್ ಇತ್ತು ರೀ ನಮ್ಮ ಆರೋಟಿಗೆ ಈರಣ್ಣ ದೇವರ ಪಂಚಾಮೃತ ರೀ. ಅದಾದ ಬಳಿಕ ಮತ್ತು ಎಲ್ಲರೂ ಅಂದ್ರೆ ಇಲ್ಲಿ ತೋಟದೊಳಗೆ ಇತ್ತಲ್ರಿ ಇದು ಹೊನವಾಡ ರೋಟಿಗೆ ರೀ. ಸುತ್ತಮುತ್ತಿನ ತೊಡ್ದಾನವರು, ಅದಲ್ದನ ಗೋಟೆದ ಗ್ರಾಮದ ಸದ್ಭಕ್ತರು, ಆಮೇಲೆ ಬೇರೆ ಊರನವರು ಎಲ್ಲರೂ ದೇವ್ರ ಜಾತ್ರೆಗೆ ಬಂದಿದ್ರಿ. ಈ ರೀತಿ ಬರೋ ಮುಂದಾಗ ತೆಂಗಿನಕಾಯಿ ರೀ, ಊದಿನ ಕಡ್ಡಿ, ಆಮೇಲೆ ಎಲ್ಲ ಸಾಕರಿ ಅಂದ್ರೆ ದೇವ್ರಿಗೆ ಪ್ರಸಾದ ತೊಗೊಂಡು ಬಂದಿರ್ತಾರೆ. ಎಲ್ಲರೂ ಬಂದಂತಾರೆ. ಇವ್ರು ಅವ್ವಾರು ಬಂದಾರಿ. ಬಂದ ಕಾಲು ಬಿದ್ದರಿ. ತೆಂಗಿನಕಾಯಿ ಹೊಡ್ಲಿಕ್ಕೆ ಕೊಟ್ಟಾರಿ. ತಮ್ಮವರು ತೆಂಗಿನಕಾಯಿ ಹೊಡ್ಲಿಕ್ಕತ್ತಾರ ನೋಡ್ರಿ. ತೆಂಗಿನಕಾಯಿ ಹೊಡೆದ್ಬೇಕು ಅದ್ರೊಳಗಿನ ನೀರ ದೇವ್ರ ತೀರ್ಥ ಅಂತೇಳಿ ಏನು ಮಾಡಿದ್ರು, ಅವ್ವಾರು ಸ್ವೀಕಾರ ಮಾಡಿದ್ರು ನೋಡ್ರಿ. ಪ್ರತಿಯೊಬ್ಬರೆಲ್ಲ ಬಂದಂಥವ್ರು ಈಗ ಅವ್ವಾರು ನೀರು ಕುಡಿದ್ಬೇಕು, ತೀರ್ಥದ ನೀರು ಇನ್ನೊಂದು ಸ್ವಲ್ಪ ಇದ್ದರು ನೀರು. ಅದಕ್ಕೆ ತಮ್ಮವ್ರು ಅವ್ರಿಗೆ ಏನು ಮಾಡಿದ್ರು, ನೀರು ಕೊಟ್ರಿ. ಈಗ ಅವರು ಏನು ಮಾಡ್ತಾರೆ, ನೀರು ಕುಡಿದ್ಬೇಕು. ಒಂದು ತಮ್ಮವ್ರು ಒಂದು ತೆಂಗಿನಕಾಯಿ ಪಟ್ಟಿ ಅವ್ರು ಇಟ್ಕೊಂಡ್ರಿ ಅಂದ್ರೆ ಪೂಜಾರಿ ತಮ್ಮವ್ರು. ಇನ್ನೊಂದು ಪಟ್ಟಿ ಏನು ಮಾಡ್ತಾರೆ, ಇವ್ರಿಗೆ ಅವ್ರಿಗೆ ಪ್ರಸಾದ ಹಾಕಿ ಕೊಡ್ತಾರೆ. ಭಂಡಾರ ಪ್ರಸಾದ ಐತ್ರಿ. ನಮ್ಮ ಆರೋಟಿಗೆ ಈರಣ್ಣವ್ರು ಕಾಕವ್ರು ಬಂದ್ರಿ. ಈಗ ಗೋಟೆದ ಗ್ರಾಮದವ್ರು ಅದಾರಿ. ಇವರು ಕೂಡ ಕಾಲು ಬಿದ್ದ್ರಿ ದೇವರಿಗೆ. ಕಾಲು ಬಿದ್ದ ಬಳಿಕ ಅವ್ರಿಗೆ ಕೂಡ ಏನು ಮಾಡಿದ್ರಿ, ಪೂಜಾರಿ ತಮ್ಮ ನೀರು ಕೊಟ್ರಿ ಕುಡಿಲಕ್ಕ. ಈ ಪೂಜಾರಿ ತಮ್ಮ ಅವ್ರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ ರೀ. ಯಾಕಂದ್ರೆ ವಯಸ್ಸಿನಲ್ಲಿ ಚಿಕ್ಕವರು ಆದ್ರೆ ಎಲ್ಲ ಜವಾಬ್ದಾರಿ ತೊಗೊಂಡು ಮುಂದೆ ನಿಂತು ಏನು ಮಾಡಾಕತ್ತಾರೆ, ಆರೋಟಿಗೆ ಈರಣ್ಣ ಅವ್ರ ಎಲ್ಲ ದೇವ್ರ ಸೇವೆಯನ್ನು ಮಾಡ್ಲಾಕತ್ತಾರು. ಗೋಟೆದ ಗ್ರಾಮದವರು ಇದೇ ರೀತಿ ಎಲ್ಲರೂ ಅಣ್ಣವರು ತಮ್ಮವರು ಪ್ರತಿಯೊಬ್ಬರೆಲ್ಲ ಬಂದ ಅಂದ್ರೆ ಆರೋಟಿಗೆ ಈರಣ್ಣ ದೇವರಿಗೆ ನಮಸ್ಕಾರ ಮಾಡಿ ಬಳಿಕ ಎಲ್ಲರೂ ಕಾಲು ಬಿದ್ದ, ಆಮೇಲೆ ತೀರ್ಥ ತೊಗೊಂಡ ಎಲ್ಲ ಅಭಿಷೇಕದು ಈ ರೀತಿ ತಮ್ಮವರು ಕೊಟ್ರಿ. ಎಲ್ಲರೂ ಕಾಕಂದಿರಿಗೆ, ಆಮೇಲೆ ಅಣ್ಣಂದಿರಿಗೆ, ತಾಯಂದಿರಿಗೆ ಎಲ್ಲರೂ ಅಭಿಷೇಕ ಕೊಡಿದ್ರು. ಬರ್ರಿ ಈಗ ನಾನು ನಿಮ್ಗೆ ಆರೋಟಿಗೆ ಈರಣ್ಣ ದೇವರಿಗೆ ಏನೇನು ಅನ್ನ ಪ್ರಸಾದ ಮಾಡ್ಯಾರ ಅಂತೇಳಿ ತೋರಿಸ್ತಾನೆ. ಅವತ್ತು ಕ್ಯಾಮ್ರಾದ ಮೇಲೆ ನಮ್ಮ ಸ್ನೇಹಿತರಿಗೆ ಒಂದು ಸ್ವಲ್ಪ ನೀರು ಚೆಲ್ಲಿದ್ರು. ಅದಕ್ಕೆ ತೇವಾಂಶ ಹಸಿ ಆಗಿತ್ತು ರೀ. ಅದು ಕ್ಯಾಮ್ರಾ ವಿಡಿಯೋ ಕ್ಲಿಯಾರಿಟಿ ಬಂದಿಲ್ಲ. ಆದರೂ ನನ್ನ ಕೈಲಿ ಆದಷ್ಟು ನಾನು ತೋರಿಸೋ ಪ್ರಯತ್ನ ಮಾಡಿನೂ. ಯಾರೂ ತಪ್ಪು ತಿಳಿಲಕ್ಕೆ ಹೋಗ್ಬೇಡ್ರಿ. ಬರ್ರಿ ಇಲ್ಲಿ ಅವತ್ತು ಆರೋಟಿಗೆ ಈರಣ್ಣ ದೇವರಿಗೆ ಹಾಲುಗ್ಗಿ ಮಾಡಿದ್ರಿ. ಗೋಧಿ ಒಡ್ಸ್ಕೊಂಡು ಬಂದ ಹಾಲಿನಾಗ ಕುದಿಸಿರ್ತಾರೆ ರೀ. ಆಮೇಲೆ ಸಾಕ್ರಿ ಗೋಡಂಬಿ ಅದು ಹಾಕಿ ಮಾಡಿರ್ತಾರೆ. ಭಾರಿ ಟೇಸ್ಟ್ ಇರ್ತೈತೆ ರೀ ಹಾಲುಗ್ಗಿ. ಉತ್ತರ ಕರ್ನಾಟಕದ ಫೇಮಸ್ ರೀ ಇದು. ಅನ್ನ ಸಾರ ಪಲ್ಯ ಇದು ಎಲ್ಲ ಮಾಡಿದ್ರಿ. ಬಂದಂಥ ಸದ್ಭಕ್ತರು ಎಲ್ಲರೂ ಊಟ ಮಾಡ್ಲಾಕತ್ತಿದ್ರಿ. ನಾವು ಬರಗುಡ್ದನ ಅನ್ನನ ಬಳಗದಾರು ಫಸ್ಟ್ ಊಟ ಮಾಡಿದ್ರಿ. ಅಂದ್ರೆ ಗಂಡು ಮಕ್ಕಳು ರೀ. ನೋಡ್ರಿ ಯಾವ ರೀತಿ ಎಲ್ಲರೂ. ನೀವು ಆರೋಟಿಗೆ ಈರಣ್ಣ ದೇವ್ರ ಜಾತ್ರೆಗೆ ಪ್ರತಿ ವರ್ಷ ಆಕತ್ರಿ. ಮುಂದಿನ ವರ್ಷ ನೀವು ಎಲ್ಲರೂ ಬರ್ಬೋದು ಫ್ರೆಂಡ್ಸ್. ಯಾರಾದರೂ ನಿಮ್ಮ ಕಷ್ಟಗಳಿದ್ರೆ ಬಂದು ನಮ್ಮ ಆರೋಟಿಗೆ ಈರಣ್ಣ ದೇವರಿಗೆ ಬೇಡ್ಕೊಂತೀವಿ ಅಂದರೆ ಎಲ್ಲ ಕಷ್ಟಗಳನ್ನ ಪರಿಹರಿಸ್ತಾರೆ ಅನ್ನೋ ನಂಬಿಕೆ ರೀ ನಮ್ಮಲ್ಲಿ ಎಲ್ಲರಿಗೆ. ಅಂದ್ರೆ ದೇವ್ರ ಕಷ್ಟ ಅಂತ ಬಂದರೆ ಯಾರ ಕೈನೂ ಬಿಡಂಗಿಲ್ಲ. ಅದಕ್ಕೆ ಎಲ್ಲರೂ ಇಲ್ಲಿ ಗೋಟೆದ ಗ್ರಾಮದ ಸದ್ಭಕ್ತರು, ಕಾಕವರು, ಅಣ್ಣವರು, ತಮ್ಮವರು, ಆಮೇಲೆ ಸುತ್ತಮುತ್ತ ಹಳ್ಳಿಯವ್ರು ಯಾರ್ಯಾರು ಬಂದಿರ್ತಾರಲ್ರಿ ಅವರು ಕೂಡ ಎಲ್ಲರೂ ಅನ್ನ ಪ್ರಸಾದನ ಸ್ವೀಕಾರ ಮಾಡ್ಲಾಕತ್ತಾರೆ. ಅದಾದ ಬಳಿಕ ಈ ಕಡೆ ನಮ್ಮ ಗೋಟೆದ ಗ್ರಾಮದ ತಾಯಂದಿರು, ಅಕ್ಕಂದಿರು ಎಲ್ಲರೂ ಬಂದ್ರು ನೋಡ್ರಿ. ತಂಗಿಯರು ಬಂದು ಈ ರೀತಿ ದೇವ್ರಿಗೆ ಫಸ್ಟ್ ಕಾಲು ಬಿದ್ದ್ರಿ. ಕಾಲು ಬಿದ್ದ ಬಳಿಕ ತಮ್ಮವ್ರು ಏನು ಮಾಡಿದ್ರಿ, ಭಂಡಾರ ಹಚ್ಚಿದ್ರಿ ಹಣಿಗಿರಿ. ಅದಾದ ಬಳಿಕ ತೆಂಗಿನಕಾಯಿ ತಂದಾರಿ. ತೆಂಗಿನಕಾಯಿ ಹೊಡೆದ ಅವ್ರಿಗೆ ಕೂಡ ಏನು ಮಾಡ್ತಾರೆ, ತೆಂಗಿನಕಾಯಿ ಒಳಗೆ ನೀರು ತೀರ್ಥದ ರೂಪದಲ್ಲಿ ಎಲ್ಲರಿಗೆ ಕೊಡ್ತಾರೆ.
ಎಲ್ಲರೂ ಸ್ವೀಕಾರ ಮಾಡ್ತಾರೆ ಅದನ್ನು ತೆಂಗಿನಕಾಯಿ ನೀರು ಸ್ವೀಕಾರ ಮಾಡಿದ ಬಳಿಕ ಅಂದ್ರೆ ಅಭಿಷೇಕದು ಕುಡಿತಾರೆ. ಇವಾಗ ನಿಮಗೆ ನಮ್ಮ ಗೋಟೆದ ಗ್ರಾಮದ ತಾಯಂದಿರು ಅಕ್ಕ ತಂಗಿಯರು ಆಮೇಲೆ ಎಲ್ಲರೂ ಊಟಕ್ಕೆ ಕೂತಾರೆ. ಅಂದ್ರೆ ಚಿಕ್ಕ ಮಕ್ಕಳು ನಾ ತೋರಿಸ್ತೀನಿ ಬರೀ ಎಲ್ಲರೂ ನೆಲಕ್ಕೆ ಕೂತ ಈ ರೀತಿ ನಮ್ಮ ಆರೋಟಿ ಈರಣ್ಣ ದೇವರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ಲಕತ್ತಾರು. ಹಾಲು ತಿಲ್ಲತ್ತಾರಿ. ಬರ್ರಿ ನಾನು ಇಲ್ಲೇ ಕೂತ ಇವ್ರ ಜೋಡಿ ಜಾಯಿನ್ ಆದಿನಿ. ನಾನು ನಮ್ಮ ಸ್ನೇಹಿತ ಇಬ್ಬರು ನಾವು ಕೂಡ ಏನು ಮಾಡಿದೀವಿ ಪ್ರಸಾದವನ್ನು ಸ್ವೀಕಾರ ಮಾಡಿದೀವಿ ರೀ. ಹಾಲುಗಿ ತಿಂದೀವಿ, ಅನ್ನ ಸಾರ ಪಲ್ಯ ಎಲ್ಲ ಚಲೋ ಆಗಿತ್ತು ರೀ, ಭಾರಿ ಟೇಸ್ಟ್ ಆಗಿತ್ತು. ಇವಾಗ ನನಗೆ ಎಲ್ಲರೂ ಏನು ಮಾಡಿದ್ರಿ ಅಂದ್ರೆ ಸತ್ಕಾರ ಮಾಡಿದ್ರಿ. ಅಂದ್ರೆ ಯಾವುದ್ರ ಬಗ್ಗೆಪ್ಪ ಅಂದ್ರೆ ಖಾರ ಹುಣ್ಣಿಮೆ ರೀ. ಅಂದ್ರೆ ಖಾರ ನೀವು ಕರಿ ಹರಿದ್ರೆ ವಿಡಿಯೋ ಮಾಡಿದ್ದೀನಿ ರೀ. ವಿಡಿಯೋ ಎಲ್ಲ ಚೆಂದಾಗಿ ಅವು ಚಲೋ ಬಂದಾವ ಅಂಥೇಳಿ ನಮ್ಮ ಖಾರ ಹುಣ್ಣಿಮೆ ಅಂದ್ರೆ ಏನು ನಡೆಸ್ಕೊಟ್ಟಾರಲ್ರಿ ಎಲ್ಲರೂ ತಂಡದವ್ರಿ, ಆಮೇಲೆ ಕಮಿಟಿಯವರು, ಅದಲ್ದನ ನಮ್ಮ PKPS ನಿರ್ದೇಶಕರು ಸಾಕಿನಗೋಟೆ ಕಾಸಪ್ಪ ಲಕ್ಷ್ಮಣ್ ದಳವಾಯಿ ಕಾಕ ಅವರು ವಿಡಿಯೋ ಚಲೋ ಬಂದಿದ್ದಕ್ಕಾಗಿರಿ. ಕಾರುಣಿ ಕರಿ ಹರಿದ ಎತ್ತಿನ ವಿಡಿಯೋ ಚಂದ ಮಾಡಿರಿ ಅಂಥೇಳಿ ನನಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ರಿ. ಶಾಲು ಹೊರಿಸಿದ್ರಿ, ಕೊರಳೊಳಗೆ ಹಾರದು ಹಾಕಿರಿ. 2,000 ರೂಪಾಯಿ ಬಹುಮಾನವಾಗಿ ಅಂದ್ರೆ ನೀಡಿದ್ರಿ ಖುಷಿಯಿಂದ. ಅವರಿಗೆ ರೀ ಕಾಸಪ್ಪ ಕಾಕ ಲಕ್ಷ್ಮಣ್ ದಳವಾಯಿ ಅವರು ಮತ್ತು ಅವರ ಧರ್ಮ ಪತ್ನಿ ಗೌರಮ್ಮ ಕಾಸಪ್ಪ ದಳವಾಯಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದೇವ್ರವರಿಗೆ ಯಾವಾಗಲೇ ಆಶೀರ್ವಾದವನ್ನು ಕರುಣಿಸಲಿ, ಅವ್ರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟು ಅವ್ರ ಮನೆಯೊಳಗೆ ಈ ವರ್ಷ ತುಂಬುಗುಡ್ದ ಒಂದು ಮಗು ಜನಿಸ್ಲಿ ಅಂಥೇಳಿ ನಾ ದೇವರಲ್ಲಿ ಬೇಡ್ಕೋತೀನಿ ರೀ. ಎಲ್ಲರಿಗೆ ನಾನು ನಮಸ್ಕಾರ ಮಾಡಿದ್ದೀನಿ ರೀ. ಸನ್ಮಾನ ಕಾರ್ಯಕ್ರಮ ಆದ ಬಳಿಕ ಅದಲ್ದನ ನಮ್ಮ ಎಲ್ಲ ಖಾರ ಹುಣ್ಣಿಮೆ ನೀವು ನಡೆಸ್ಕೊಟ್ಟಿರಲ್ರಿ, ತೊಗೊಂಡು ಬಂದಿರಲ್ರಿ ಎಲ್ಲರೂ ನಮ್ಮ ಗೋಟೆದ ಗ್ರಾಮದ ಕಾಕ ಅವರು, ಅಜ್ಜಂದಿರು, ಅಣ್ಣ ತಮ್ಮಂದಿರು, ಆಮೇಲೆ ಖಾರ ಹುಣ್ಣಿಮೆ ನಡೆಸಿ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಎಲ್ಲ ಕಮಿಟಿಯವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ ಆದ ಬಳಿಕ ನಮ್ಮ ಗೋಟೆದ ಗ್ರಾಮದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು ಹಾಡು ಹಾಡಿದ್ರು ಫ್ರೆಂಡ್ಸ್. ಚಂದ ಹಾಡು ಹಾಡಿದರು. ಅವ್ರು ಫಸ್ಟ್ ಹಾಡು ಹಾಡಿದರು. ಎಲ್ಲರೂ ಊಟದು ಮಾಡಿದ ಬಳಿಕ ನಾವು ಏನು ಮಾಡಿದ್ದೀವಿ ಬಂದ ಡೊಳ್ಳಿನ ಹಾಡು ಕೇಳಕ್ಕೆ ಕೂತೀವಿ ರೀ. ಇವರು ಗೋಟೆದ ಗ್ರಾಮದವರು ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡು ಹಾಡೋದಾಗನ ನಮ್ಮ ಕಾಜಿ ಅದಾದವಕ್ಕ ನಮ್ಮ ಮತ್ತು ಎಷ್ಟು ಜನ ಕೂತಾರೆ ನೋಡ್ರಿ. ಇಲ್ಲಿ ಎಲ್ಲ ತೋರಿಸ್ತಾನೆ ನಿಮ್ಗೆ ಡೊಳ್ಳಿನ ಹಾಡು ಕೇಳಕ್ಕೆ ಎಲ್ಲರೂ ಕಾಕ ಅವರು, ಅಜ್ಜ ಅವರು, ಆಮೇಲೆ ಎಲ್ಲ ನಮ್ಮ ಗೋಟೆದ ಗ್ರಾಮದ ತಾಯಂದಿರು ಅಕ್ಕ ತಂಗಿಯರು ಪ್ರತಿಯೊಬ್ಬರು ಎಲ್ಲ ಕೂತ ಏನು ಮಾಡ್ಲಕತ್ತೀರಿ ಪ್ರಸಾದ ಸ್ವೀಕಾರ ಮಾಡಿದ್ಬೇಕು. ಈ ರೀತಿ ಡೊಳ್ಳಿನ ಹಾಡು ಕೇಳಕತ್ರು. ನಿಮಗೂ ಈ ರೀತಿ ಡೊಳ್ಳಿನ ಹಾಡು ಹಾಡೋರು ಚಂದ ಬೇಕಾಗಿದ್ರು ಅಂದ್ರೆ ನಮಗೆ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರನ್ನು ಸಂಪರ್ಕ ಮಾಡಿರಿ. ಅವ್ರು ಬರ್ತಾರೆ ಫ್ರೆಂಡ್ಸ್. ಬಂದ ಪ್ರತಿಯೊಂದು ಕಾರ್ಯಕ್ರಮದೊಳಗೂ ನಿಮಗೆ ಹಾಡಿ ನಿಮ್ಮ ಯಾವುದೋ ಕಾರ್ಯಕ್ರಮ ಇರಲಿ ಹಾಡಿ ಕೊಟ್ಟು ಹೋಗ್ತಾರೋ. ಇವಾಗ ಇವರು ಗೋಟೆದವ್ರದ್ದು ಆಗ ರೀ. ಆಮೇಲೆ ನಮ್ಮ ಕಾಜಿಬೀಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು ಕೂಡ ಹಾಡು ಭಾಳ ಚಂದ ಹಾಡಿದ್ರಿ. ಅವರು ನಿಮ್ಗೆ ಹಾಡು ಹಾಡೋರು ಬೇಕಾಗಿದ್ರು ಅಂದ್ರೆ ಯಾವುದೋ ಕಾರ್ಯಕ್ರಮ ನಮ್ಮ ಕಾಜಿಬೀಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರನ್ನ ಸಂಪರ್ಕ ಮಾಡಿರಿ. ಅವರು ನಿಮ್ಮ ಪ್ರತಿಯೊಂದು ಯಾವುದೋ ಕಾರ್ಯಕ್ರಮ ಇರಲಿ, ಜಾತ್ರೆ ಇಲ್ಲ ಯಾವುದೋ ದೇವ್ರಾಗ ಕರೆಸ್ಕೊಂಡಿದ್ರಿ ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮದೊಳಗೂ ಬಂದು ನಿಮ್ಮ ಫಂಕ್ಷನ್ದೊಳಗೆ ಹಾಡಿ ಕೊಟ್ಟು ಹೋಗ್ತಾರೆ. ಈಗ ಎಲ್ಲರೂ ನಮ್ಮ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡು ಕೇಳಿದೀವಿ ರೀ. ಅದಾದ ಬಳಿಕ ನಮ್ಮ ಕಾಜಿಬೀಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡು ಕೇಳಿದೀವಿ ರೀ ಫ್ರೆಂಡ್ಸ್. ಕೇಳಿದ ಬಳಿಕ ರೀ ಇವರು ನಮ್ಮ ಕಾಜಿಬೀಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡನ್ನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನು. 10-11 ನಿಮಿಷದ ಹಾಡು ಐತಿ, ಚಂದ ಐತ್ರಿ. ಅಂದ್ರೆ ಬೀರಣ್ಣ ದೇವರ ಜೀವನ ಚರಿತ್ರೆ ಬಗ್ಗೆ ಕೇಳ್ರಿ. ನಾ ಅಪ್ಲೋಡ್ ಮಾಡೀನು, ಅದು ನಿನ್ನೆ ನಾನು ವಿಡಿಯೋ ಹಾಕೀನಿ ಈಗ ಆಲ್ರೆಡಿ ರೀ. ಈಗ ಡೊಳ್ಳಿನ ಹಾಡೋದು ಕೇಳೋದು ಹಾಗಾನ ರೀ. ಇವ್ರು ಏನು ಅದಾರಲ್ರಿ ನಮ್ಮ ಕಾಜಿಬೀಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ ಹಾಡು ಹಾಡಿದಕ್ಕಾಗಿ. ಆಮೇಲೆ ನಮ್ಮ ಗೋಟೆ ಗ್ರಾಮದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ. ಚಂದ ಹಾಡು ಹಾಡ್ಯಾರಿ ಎರಡು ಡೊಳ್ಳಿನ ಸಂಘದವರು. ನೋಡ್ರಿ ನಿಮಗೂ ಯಾವುದೋ ಕಾರ್ಯಕ್ರಮ ಬೇಕಾಗಿತ್ತಂದ್ರೆ ಎರಡು ಸಂಘದವ್ರನ್ನ ಸಂಪರ್ಕ ಮಾಡಿರಿ, ಬರ್ತಾರವರು. ಈಗ ನಾವು ಇದು ಎಲ್ಲ ಹಾಡೋದು ಕೇಳಿ ವಾಪಸ್ ಏನು ಮಾಡಿರಿ, ನಾ ಇನ್ನು ಮನೆಗೆ ಹೋಗ್ಕೊಂಡ್ರಿ. ನಂದು ಅವತ್ತು ನಮ್ಮ ಅಪ್ಪವರು ಸಂತಿಗೆ ಹೋಗಿದ್ರು, ಗುರುವಾರ ಮನೆ ಒಳಗಿರಲಿಲ್ಲ. ಕಾಸಪ್ಪ ಕಾಕ ಲಕ್ಷ್ಮಣ್ ದಳವಾಯಿ ಅವರು ಏನು ಮಾಡಿದ್ರಿ ಭಾಳ ಜವಾಬ್ದಾರಿ ತೊಗೊಂಡು ಅವರ ಒಯ್ದು ತರೋದು ಮಾಡಿದ್ರಿ. ನನ್ನ ತಂದ ಮನೆಗೂ ಕೂಡ ಅವರೇ ಬಿಟ್ರಿ. ಇವಾಗ ನಾ ಮನೆಗೆ ಬಂದ ಬಳಿಕ ನೋಡ್ರಿ ಇದು ರವಿವಾರ ದಿನ ರೀ. ಅಂದ್ರೆ ರವಿವಾರನ ಇನ್ನು ದೇವ್ರ ಗುಡಿಗೆ ಹೋಗಿದ್ದೀನಿ ರೀ, ಪ್ರಸಾದ ಮಾಡಾಕಿದ್ದೀನಿ ರೀ ದೇವ್ರಿಗೆ. ಅಂದ್ರೆ ಏನು ತೊಗೊಂಡು ಹೋಗೋದು ನಾ ಇವತ್ತು ಶಾವಿಗೆ ಬಸ್ಕೊಂಡು ಹೋಗಿದ್ದೀನಿ ರೀ. ಈ ಥರ ಶಾವಿಗೆ ಅಂತ ಹೇಳ್ಕತ್ತೀವಿ. ಗೋಧಿಲಿ ಒರಿಜಿನಲ್ ಗೋಧಿ ಹೋಗಿ ಮಷಿನ್ ಒಳಗೆ ಮಾಡ್ಸ್ಕೊಂಬಂದೀವಿ. ನೀರು ಕಾಯ್ಲಾಕ ಇಟ್ಟು ನೋಡ್ರಿ ಬೋಗಣಿ ಒಳಗೆ ಈ ರೀತಿ ನೀರು ಕುದಿಬೇಕು ರೀ ಫ್ರೆಂಡ್ಸ. ಹಸಿ ನೀರಾಗ ಒಗಿಲಕ್ಕೆ ಹೋಗ್ಬೇಡ್ರಿ. ಹಿಂದಿಂದವು ಏನು ಹಾಕವು ಮಿಜ್ಜಿ ಹಾಕವು ಈ ರೀತಿ ಎಲ್ಲ ಹೆಸರು ಬಂದ ಕುದಿಲಕ್ಕತ್ತವು. ಕುದಿಯಂಥ ನೀರಿಗೆ ಏನು ಮಾಡಿದ್ರಿ ಶಾವಿಗೆ ಈ ರೀತಿ ಹಾಕ್ಕೊಂಡಿರಿ. ಶಾವಿಗೆ ಉದ್ದು ಮಾಡಿ ಕೊಟ್ಟಿರ್ತಾರೆ ಅವ್ರ ಮಷಿನ್ ಒಳಗೆ. ಈ ರೀತಿ ನೀವು ಮುರ್ಕೋಬೇಕ್ರಿ ಸಣ್ಣಂಗೆ. ಆಮೇಲೆ ನೀರು ಯಾವಾಗಲಿ ಕಡಿಮೆ ಇಟ್ಕೊಳಕ್ಕೆ ಹೋಗ್ಬಾರ್ದ್ರಿ. ನೀರು ಅಂದ್ರೆ ಶಾವಿಗೆ 1 ಪಟ್ಟು ಇದ್ದು ಅಂದ್ರೆ ನೀರು 2 ಪಟ್ಟು ಇಟ್ಕೋಬೇಕ್ರಿ ಯಾವಾಗಲಿ ಡಬಲ. ಈಗ ಕುದಿರ್ತಕ್ಕಂಥ ನೀರಿಗೆ ಅಷ್ಟು ಶಾವಿಗೆ ಹಾಕೋತೀನಿ ರೀ ನಾ. ಹಾಕೊಂಡು ಆಮೇಲೆ ಯಾವಾಗಲಿ ಬೋಗುನಿ ದ್ವಾಡ್ದು ಇಟ್ಕೋಬೇಕ್ರಿ, ಸಣ್ಣದು ಇಟ್ಕೊಳಕ್ಕೆ ಹೋಗ್ಬಾರ್ದು. ಅಂದ್ರೆ ಆಮೇಲೆ ಈಗ ನೀರು
ಕುದಿತರ್ಗ ನೀರು ಆಮೇಲೆ ಶಾವ್ಗೆ ಕುದಿಲಾಕತ್ತ ನೋಡ್ರಿ. ಈ ರೀತಿ ತೆಳಗ ಮೇಲೆ ಮಾಡ್ಕೋಬೇಕು, ಅಳಗಾಡಿಸ್ಬೇಕ್ರಿ ಚಮಚೆ. ಅಂದ್ರೆ ಶಾವ್ಗೆ ಒಂದ ಕಡೆ ಕೂಡಂಗಿಲ್ಲ. ಎಲ್ಲ ಶಾವ್ಗೆ ಅಂದ್ರೆ ಒಂದು ಏಕಕಾಲಕ್ಕೆ ಏನು ಮಾಡ್ತಾವ್ರಿ ಮೆತ್ತಗಾಕಾವು. ನೀವು ಏನು ಮಾಡಿದ್ರಿ ಕೈ ಆಡಿಸ್ಲಿಲ್ಲ ಅಂದ್ರೆ ಒಂದು ಕಡೆ ಶಾವ್ಗೆ ಮೆತ್ತಗಾಗಿ ಬಿಡ್ತಾವೆ, ಇನ್ನೊಂದು ಕಡೆ ಶಾವ್ಗೆ ಬೆರೆಸಿ ಉಳಿದು ಬಿಟ್ಟಿರ್ತಾವೆ. ಅವಾಗ ಹಸಿದ್ರಗತ್ಲೆ ಕಾಣಿಸ್ತಾವು. ಈ ರೀತಿ ಕೈ ಆಡಿಸ್ಕೊಂಡು ಇದು ಮೇಲ್ಗಡೆ ಏನು ಬುರುಗ್ ಬರ್ತೈತಿ ಅಲ್ರಿ, ಬುರುಗ ತಕ್ಕೊಂಬಿಡ್ಬೇಕ್ರಿ ಅದನ್ನು. ನೋಡ್ರಿ ಯಾವ ರೀತಿ ಬುರುಗ್ ಬಂದೈತಿ. ಇದು ಶಾವ್ಗೆ ಮೇಗಿಂದ್ರಿ. ಅಂದ್ರೆ ಅದು ಬುರ್ಗಿನ ಮೇಲೆ ಏನಾದರೂ ಕಸ ಕಡ್ಡಿ ಅದು ಏನೋ ಹಸನು ಮಾಡಿ ತೊಗೊಂಡಿನ್ರಿ. ಒಂದು ವೇಳೆ ಯಾರೋ ಹಸನು ಮಾಡ್ಲಾರ್ದ ನೀವು ತೊಗೊಂಡಿದ್ರಿ ಅಂದ್ರೆ ಕಸ ಕಡ್ಡಿಯಲ್ಲಿ ಬುರುಗಿನ್ಯಾಗ ಬಂದಿರ್ತೈತಿ. ಅದನ್ನು ಏನು ಮಾಡ್ಕೊಂಡ್ಬಿಡ್ಬೇಕು, ತಕ್ಕೊಂಡ್ಬಿಡ್ಬೇಕು. ಅಷ್ಟು ಬುರುಗೆಲ್ಲ ತಕ್ಕೊಂಡಿ ಅಂದ್ರೆ ಅದ್ರೊಳಗೆಲ್ಲ ಏನಾಗಿ ಬರ್ತೈತಿ, ಮೇಲ್ಗಡೆ ಹೋಗಿಬಿಡ್ತೈತಿ. ಭಾಳ ಕುದಿಸ್ಲಾಕ್ ಹೋಗಬಾರ್ದು. 1 ರಿಂದ 2 ನಿಮಿಷ, 1-3 ನಿಮಿಷ ಕುದಿರ್ತಕ್ಕಂಥ ನೀರಿಗೆ ಹಾಕಿ ಈ ರೀತಿ ಕೈ ಆಡಿಸ್ತೀವಿ ಅಂದ್ರೆ ಶಾವ್ಗೆ ಜಲ್ದಿನ ಕುದಿಸ್ತಾವೆ. ಭಾಳ ತೀಸಿ ಗಿಚ್ಚಿಗೆ ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಏನಾಗಿ ಮಿಜ್ಜಿಗಡ್ತಾವೆ. ಇದನ್ನ ಚಾನ್ಗಿ ತೊಗೊಂಡು ನೋಡ್ರಿ, ನಾವು ಹುರ್ನಾರಿ ಚಾನ್ಗಿತಿ. ನಿಮ್ಮ ಮನ್ಯಾಗ ಯಾವ ಚಾನ್ಗಿತಿ ಅದನ್ನು ತೊಗೊರಿ. ಕೆಳಗಡೆ ಒಂದು ಬೊಗೋನಿ ಇಟ್ಕೊಂಡನ ಅಂತರಾಗಿ ನೀರೆಲ್ಲ ಬಸಿತಾವ್ರಿ. ಈಗ ಗ್ಯಾಸ ಬಂದ್ ಮಾಡ್ತೇನ್ರಿ ನಾ. ಈಗ ಒಂದ್ಸಲ ಮತ್ತೊಂದು ಈ ರೀತಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಎಷ್ಟು ಅಗಳಾಗ್ಯಾವ ನೋಡ್ರಿ ಶಾವ್ಗೆ. ನೀರ ಯಾವಾಗಲಿ ಜಾಸ್ತಿ ಇಟ್ಕೋಬೇಕ್ರಿ, ಕಮ್ಮಿ ಇಟ್ಕೊಳಕ್ಕೆ ಹೋಗಬಾರ್ದು. ಆಮೇಲೆ ಶಾವ್ಗೆ ಭಾಳ ಕುದಿಸ್ಬಾರ್ದ್ರಿ. 1 ರಿಂದ 2 3 ಕುದಿ ಮ್ಯಾಗ ಬಂದು ಅಂದ್ರೆ ನೋಡ್ರಿ ಶಾವ್ಗೆ ಈ ರೀತಿ ಇದು ಮಾಡಿದ್ರ ಒಂದು ಸ್ವಲ್ಪ ಮೆತ್ತಗಾದು ಅಂದ್ರೆ ರೆಡಿ ಆದ್ರಿ ಈಗ ಅವು ಬಸಿಲಾಕ. ಈಗ ಏನು ಮಾಡ್ತೇನೆ ರೀ, ನಾ ಇದನ್ನು ಗ್ಯಾಸ ಬಂದ್ ಮಾಡಿ ಇಲ್ಲಿ ನಾ ಏನು ಮಾಡ್ತೇನೆ ರೀ, ಚಿಮ್ಟಾ ತೊಗೊಂಡಿನಿ. ನೀವು ಅರಿಬಿಲೇನು ಇಳಿಸ್ಕೋಬೋದು, ಅದರ ಅರಿಬಿಲಿ ಇಳಿಸ್ಕೊಂಬಂದ ನೋಡಿ ಇಳಿಸ್ಕೋರಿ. ಯಾಕಂದ್ರೆ ಕೈ ಸುಡ್ತಿರ್ತೈತಿ. ನಾ ಚಿಮ್ಟಾ ತೊಗೊಂಡನು. ಚಿಮ್ಟಾದ್ಲೆ ಏನು ಮಾಡ್ತೇನೆ ರೀ, ಇದನ್ನು ಬೋಗೋನಿ ಇಳಿಸ್ಕೋತೇನೆ ರೀ. ಇಳಿಸ್ಕೊಂಡು ಇಲ್ಲಿ ಏನು ಚಾನಿಗೆ ಐತಿ ಅಲ್ರಿ, ಕೆಳಗಡೆ ಒಂದು ಬೋಗೋನಿ ಇಟ್ಕೊಂಡನು ಅಂತರ ಅದ್ರ ಚಾನಿಗೆ ಒಳಗೆ ಹಾಕ್ತೇನೆ ರೀ. ಹಾಕಿ ಪಾಟ್ನ ಏನು ಮಾಡ್ಬೇಕು ಫ್ರೆಂಡ್ಸ್, ಇದ್ರ ಮೇಲೆ ಉದುರಾಗಬೇಕಂದ್ರೆ ಶಾವಿಗೆ ತಣ್ಣೀರು ಹಾಕ್ಬೇಕು ನೋಡ್ರಿ. ಈ ರೀತಿ ಬಾಕಟ್ನ ಚಾವೇದ ಕೆಳಗೆ ಇಟ್ಕೊಂಡೇನಿ ರೀ, ಬೇಸಿನ ಒಳಗೆ ಇಟ್ಕೊಂಡು. ಇಲ್ಲ ನೀವು ಕೊಡೋದ್ಲೆ ಒಂದು ಕಳಿಸಿರಿ ಮಗಲು ಇಟ್ಕೊಂಡು ಕುಂದಿರ್ಬೇಕು. ಇಳಿಸಿದೀವಿ ಅಂದ್ರೆ ಪಾಟ್ನ ಬಿಸಿನೀರಾಗಿನ ತೆಗ್ದೀವಿ ಅಂದ್ರೆ 1 ಸೆಕೆಂಡ್ ಬಿಡಬಾರ್ದ್ರಿ. 1 ಸೆಕೆಂಡ್ ಪಾಟ್ನ ಏನು ಮಾಡಿಬಿಡ್ಬೇಕು, ಈ ರೀತಿ ಮ್ಯಾಗ ತಣ್ಣೀರು ಹಾಕ್ಬೇಕ್ರಿ. ಬಾಕಳಟ ಅದೆಲ್ಲ ಪೂರ್ತಿ ಶಾವ್ಗೆ ತಣ್ಣಗಾಗ್ಬೇಕ್ರಿ. ಆಮೇಲೆ ಇಷ್ಟು ಅಗಳ ಉದುರು ಹಾಕೈತಿ ನೋಡ್ರಿ. ನೀವೇನು ಶಾವ್ಗ್ಯಾಗ ಎಣ್ಣೆ ಹಾಕಿ ಬಸಿಯೋದು ಏನು ಕೊಳೆಮಿನ ಆಗಂಗಿಲ್ಲ. ಈ ರೀತಿ ನೀವು ಏನು ಮಾಡ್ಬೇಕ್ರಿ, ತಣ್ಣೀರು ಮ್ಯಾಗ ತೊಳೆದು ಬಿಟ್ರಿ ಅಂದ್ರೆ ಮಸ್ತ್ ಶಾವ್ಗೆ ಅಂತೂ ಇಷ್ಟು ಭಾರಿ ಉದುರು ಹಾಕವಲ್ರಿ. ಯಾವುದೋ ಒಂದು ಅಂಟು ಕೊಯ್ಯಂಗಿಲ್ಲ, ಏನಿಲ್ಲ. ಉದುರು ಆಶೀರ್ವಾದ ಶಾವ್ಗೆ ಹೆಂಗೆ ಸಿಗ್ತಾವಲ್ರಿ ರೆಡಿಮೇಡ್, ಅದೇ ರೀತಿನ ನಾವು ಒರಿಜಿನಲ್ ಗೋಧಿದ ಶಾವ್ಗೆ ಈ ರೀತಿ ತಯಾರು ಮಾಡ್ಕೋಬೋದು ರೀ. ನಾವು ಶಾವ್ಗ್ಯಾಗಿ ರವಾದು ಏನೂ ಕುಡ್ಸಂಗಿಲ್ಲ ಫ್ರೆಂಡ್ಸ್. ಒರಿಜಿನಲ್ ನಮ್ಮ ಮನ್ಯಾಗಿಂದ ಗೋಧಿ ಬಿಸ್ಕೊಂಬಂದು ಗಿರ್ನಿ ಒಳಗೆ ಅದನ್ನು ಹಿಟ್ಟು ಒರಿಜಿನಲ್ ಗೋಧಿ ಹಿಟ್ಟಿಂದ ಮಾಡ್ಸ್ಕೊಂಡು ಬಂದಿ ನೋಡ್ರಿ. ಎಷ್ಟು ಶಾವ್ಗೆ ಬೆಳ್ಳಗಾಗ್ಯಾವ ನೋಡ್ರಿ. ನಾವೇನು ನೀರು ಹಚ್ಚೋದು ಗೋಧಿ ಬಿಸ್ಕೊಂಡು ಬಂದಿಲ್ಲ, ಹಂಗೆ ಒರಿಜಿನಲ್ ಬಿಸ್ಕೊಂಡು ಬಂದಿದ್ದೀವಿ ರೀ. ಆಮೇಲೆ ಅಗಳ್ರಿ ಈ ರೀತಿ ಒಂದು ಮತ್ತೆ ಕೆಳಗಡೆ ಬೋಗೋನಿ ಇಡ್ಬೇಕ್ರಿ ಬಸಿಲಾಕ ಅಂತರ. ಅವು ನೀರೆಲ್ಲ ಚೆಲ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ನಾ ಏನು ಅದ್ರೊಳಗಿನ ಶಾವ್ಗೆ ನೀರು ಬಸಿದೀವಲ್ರಿ. ಯಾರು ಕುಡಿಲಾಕ ಕೊಡ್ತಿದ್ರಂದ್ರೆ ಕುಡೀರಿ. ಅಂದ್ರೆ ಕೈ ಮೇಲೆ ಮಾಡಿದಷ್ಟು ಸ್ವಾದ ಆಗೋದಿಲ್ರಿ. ಕೈ ಮೇಲೆ ಮಾಡಿದ್ರು ಶಾವ್ಗೆ ನೀರು ಭಾರಿ ಟೇಸ್ಟ್ ಹತ್ತಾವು. ಇವು ಮಷಿನ್ ಒಳಗೆ ಮಾಡಿದ್ದು ಇರ್ತಾವ್ರಿ ನೋಡ್ರಿ. ಶಾವ್ಗೆ ಒಂದು ಸ್ವಲ್ಪ ಕೈಗೆ ಹತ್ತಂಗಿಲ್ಲ, ಏನಿಲ್ಲ. ಇದ್ರೊಳಗಿನ ನೀರೆಲ್ಲ ಒಂದು ಸ್ವಲ್ಪ ಬಸಿಲ್ರಿ. ಅಗಳು ಎಷ್ಟಾಗೈತೆ ನೋಡ್ರಿ, ಕೈಗೆ ಅಂಟ್ಕೊಳಂಗಿಲ್ಲ, ಏನಿಲ್ಲ. ನೀವು ನೋಡ್ಲಕತ್ತೀರಿ ಶಾವ್ಗೆ ಪರ್ಫೆಕ್ಟ್ ರೆಡಿ ಆತ್ರಿ. ಇವಾಗ ನಾ ಏನು ಮಾಡ್ತೀನಿ ರೀ, ಬಾನ ಕಟ್ಕೋತೇನೆ ರೀ. ನಮ್ಮ ಕಾಶಿಲಿಂಗೇಶ್ವರ ದೇವ್ರಿಗೆ ಫಸ್ಟ್ ಬಾನ ನೋಡ್ರಿ. ಇಲ್ಲಿ ಶಾವ್ಗೆ ತೊಗೋತೇನೆ ರೀ. ಶಾವ್ಗೆ ಇದನ್ನು ತೊಗೊಂಡು ಆರಾಕ್ಲಾಕ ಇಡ್ತೇನೆ ರೀ. ಒಂದು ಸ್ವಲ್ಪ ಪ್ಲೇಟ್ ಒಳಗೆ ಹಾಕಿರಿ, ಅದು ಆರ್ಲಿರಿ. ಆರಿದ ಬಳಿಕ ಹಿಂದಿಂದ ಬಾನ ಕಟ್ಕೊಳ್ಳೋ ಮುಂದಾಗ ಮೇಲ್ಗಡೆ ಸಕ್ಕರೆ ಹಾಕೊಂಡ ಬಾನ ಕಟ್ಕೋತಾನು. ಈಗ ಕಾಶಿಲಿಂಗೇಶ್ವರ ದೇವ್ರಿಗೆ ತೆಗೆದಿರ್ತೀನಿ ರೀ ನಾ ಒಂದು ಪ್ಲೇಟ್ ಒಳಗೆ. ಅದಾದ ಬಳಿಕ ಇನ್ನೇನು ಮಾಡ್ತಾವೆ, ನಮ್ಮ ಮನ್ಯಾಗ ಜಗಲಿ ಮೇಲೆ ಬಾನ ಹಿಡಿಯಾಕಿದ್ದೀನಿ ರೀ. ಜಗಲಿ ಮೇಲೆ ಬಾನ ಹಿಡ್ಲಾಕ ಇಲ್ಲಿ ಒಂದು ಸ್ವಲ್ಪ ಏನು ಮಾಡ್ತೇನೆ ರೀ, ಶಾವ್ಗೆ ತೊಗೋತೇನೆ ರೀ. ಅಂದ್ರೆ ಈಗ ಜಗಲಿ ಮೇಲೆಲ್ಲ ಪೂಜೆ ಕಾರ್ಯಕ್ರಮ ಮಾಡೀನಿ ರೀ ನಾ. ಇವಾಗ ಬಾನ ಅಷ್ಟೇ ಹಿಡಿದೈತಿ ಫ್ರೆಂಡ್ಸ್. ಬಾನ ಈಗ 2 ಸಲ ತೊಗೊಂಡ್ಬೇಕು. ಸಕ್ಕರೆ ಹಾಕೊಂಡ್ರಿ ಮ್ಯಾಗ ನೋಡ್ರಿ, ನೀವು ಕಾಣ್ಲತ್ತೈತಿ. ಸಕ್ಕರೆ ಹಿಡಿಬೇಕ್ರಿ. ಸಕ್ಕರೆ ಇಲ್ಲ ಬೆಲ್ಲರಿ ಹಾಕಿರಿ. ಬಾನ ಹಂಗೆ ಹಿಡಿಬ್ಲಾಕ್ ಹೋಗ್ಬಾರ್ದು. ಈ ಕಾಶಿಲಿಂಗನ ದೇವ್ರಿಗೆ ನಾ ಸಕ್ಕರೆ ಹಾಕೋದಿಲ್ಲ. ಹೋಗು ಮುಂದಾಗ ಇದ್ರ ಮೇಲೆ ಏನು ಮಾಡ್ತಾನು, ಸಕ್ಕರೆ ಹಾಕ್ತಾನು. ಇವಾಗ ನಮ್ಮ ಮನೆಯೊಳಗೆ ಬಾನ ಹಿಡ್ಲಾಕ ಅಷ್ಟೇ ದೇವ್ರಿಗೆ ಸಕ್ಕರೆ ತೊಗೊಂಡು ಸಕ್ಕರೆ ಶಾವ್ಗೆ ಇಲ್ಲಿ ನೋಡ್ರಿ ಪೂಜೆ ನೋಡ್ರಿ ಮಾಡೀನಿ ನಾ. ಎಲ್ಲ ಪೂಜೆ ಮುಗ್ದೈತ್ರಿ. ಇನ್ನು ಬಾನ ತೊಗೊಂಡು ಇನ್ನು ಊದಿನ ಕಡ್ಡಿ ಹಚ್ತೇನೆ ರೀ. ಹಚ್ಚಿ ಶಾವ್ಗೆ ಬಾನ ಹಿಡಿಕೆದನ್ ರೀ. ಇಲ್ಲಿ ಎಲ್ಲ ಪೂಜೆ ನೋಡ್ರಿ ಯಾವ ರೀತಿ ಮಾಡೀನಿ. ಪ್ರತಿಯೊಂದೆಲ್ಲ ಚರಿಗೆ ತುಂಬಿಟ್ಟು ದೇವ್ರಿಗೆ ಆರತಿ ಕೆಳಗೆಲ್ಲ ರಂಗೋಲಿ ಹಾಕ್ಯಂಡ್ರಿ. ಚರಿಗೆ ಕೆಳಗೆ ರಂಗೋಲಿ, ಜಗಲಿ ಮುಂದೆ ರಂಗೋಲಿ, ಹೂ ನೋಡ್ರಿ ಇವತ್ತನ ಸದಾ ಮಲ್ಲಿಗೆ ದಂಡಿ ಹೋತ್ ಕರಿತೀವಿ ರೀ. ಆಮೇಲೆ ಮಾವಿನ ಅಂದ್ರೆ ಇದು ಎಲಿಯದು ಹಾಕಿನ್ರಿ ಚರಿಗ್ಯಾಗ. ಆಮೇಲೆ ನಮ್ಮ ಜ್ಯೋತಿವ ನಮ್ಮ ಮನೆ ದೇವ್ರ ಕೊಲ್ಲಾಪುರ ಅಲ್ಲಿ ರೀ. ಇವು ರೊಕ್ಕ ನೋಡ್ರಿ ನಮ್ಗೆ ಅವ್ರು ಇವತ್ತು ಏನು ಕಾಕಾವ್ರು ಕೊಟ್ಟಿದ್ರಲ್ರಿ, ಕಾಸಪ್ಪಕ್ಕ ಲಕ್ಷ್ಮಣ ದಳವಾಯಿ ಅವರು. ಖುಷಿಗೆ ನಾ ವಿಡಿಯೋ ಮಾಡಿ ಚಲೋ ಮಾಡೀನಿ ಅಂಥೇಳಿ 2,000 ರೂಪಾಯಿ ರೀ. ಹತ್ರ ಜಗಲಿ ಮೇಲೆ ಇಟ್ಟು ಏನು ಮಾಡ್ತೇನೆ ರೀ, ಫಸ್ಟ್ ಈ ರೀತಿ ಜಗಲಿ ಮೇಲೆ ತಂದು ಇಟ್ಟಿನ್ರಿ. ಇಟ್ಬೇಕು ಒಂದು ಸ್ವಲ್ಪ ನೀರು ಏನು ಮಾಡ್ತೀನಿ ರೀ, ಒಂದಲ್ಲ ನಾವು ಸ್ವಲ್ಪ ಸಿಂಬಿಡಿಸ್ಕೊಂಡ್ರಿ ಅಂದ್ರೆ ತೊಯ್ಬಾರ್ದ್ರಿ ಅವು. ಅದಕ್ಕೆ ಅರಿಶಿನ ಕುಂಕುಮ ಹಚ್ತೇನೆ ರೀ. ನಂದು ಫಸ್ಟ್ ಪ್ರಮೋಷನ್ ರೀ ಇದು. ಅಂದ್ರೆ ಪ್ರಮೋಷನ್ ದುಡ್ಡು ರೀ. ನಾ ಇವತ್ತು ಬೇಡ್ಕೊಂಡಿದ್ದೀನಿ ರೀ. ಅವತ್ತು ಏನು ನಮ್ಮ ಕಾಶಿಲಿಂಗೇಶ್ವರ ಕಮಿಟಿ ಅವರು ನಾನು ಉಡಿ ತುಂಬಿರಿ. ಅವತ್ತು ನಾನು ಉಡಿಯೋದೊಳಗೆ 100 ರೂಪಾಯಿನ ಹಾಕಿದ್ರಲ್ರಿ. ನಿನ್ನ ಕಾಶಿಲಿಂಗ ದೇವ್ರು ಚಲೋ ಮಾಡ್ತಾನು, ಹೋಗಿ ತಂಗಿ ಅಂತೇಳಿ ಆಶೀರ್ವಾದ ನೀಡಿದ್ರಿ. ಆ ರೊಕ್ಕ ತಂದು 100 ರೂಪಾಯಿನ ಕಟ್ಟಿಟ್ಟಿದ್ದೀನಿ ರೀ. ಅದ್ರ ಪ್ರತಿಫಲ ನಮ್ಮ ಕಾಶಿಲಿಂಗೇಶ್ವರ 100 ರೂಪಾಯಿ ತಂದು ನನ್ನ
ಉಡಿ ಒಳಗೆ ಕಟ್ಕೊಂಡು ಕೂತೀನಿ ರೀ. ಇವತ್ತು ನನಗೆ 2000 ರೂಪಾಯಿದ ಫಸ್ಟ್ ಪ್ರಮೋಷನ್ ದುಡ್ಡು ಬಂದೈತೆ ರೀ ಫ್ರೆಂಡ್ಸ್. ಅದಕ್ಕೆ ನಾ ಜಗಲಿ ಮೇಲೆ ಖುಷಿಗೋಸ್ಕರ ತಂದು ನನ್ನ ಮನೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ನೋಡ್ರಿ. ಅಂದ್ರೆ ರೊಕ್ಕಕ್ಕೆ ದುಡ್ಡಿಗೆ ಏನು ಮಾಡೀನಿ ರೀ, ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚೀನಿ ರೀ. ಭಾಳ ಹಚ್ಚಲಾಕ ಹೋಗ್ಬಾರ್ದ್ರಿ, ಹಿಂದಿನ ಆಮೇಲೆ ಯಾರು ತೊಗೊಳ್ಳೋದಲ್ರಿ ನೋಟ. ಅದಕ್ಕೆ ನಾ ಅರಿಶಿನ ಕುಂಕುಮ ಹಚ್ಚಿದ ಬಳಿಕ ಏನು ಮಾಡಿದೀನಿ ರೀ, ಇವಾಗ ಊದಿನ ಕಡ್ಡಿ ಹಚ್ತೇನೆ ರೀ. ಹಚ್ಚಿ ನಾ ಏನು ಮಾಡ್ತೇನೆ ರೀ, ಈ ರೀತಿ ಅಂದ್ರೆ ಏನು ಮಾಡಿದ್ರಿ, ಊದಿನ ಕಡ್ಡಿ ಬೆಳಗಿದೀನಿ ರೀ. ಎಲ್ಲ ದೇವ್ರಿಗೆ ಜಗಲಿ ಮೇಲೆ ಅದವರು ಆಮೇಲೆ ಏನು ರೊಕ್ಕ ಪೂಜೆ ಮಾಡೀನಲ್ರಿ, ಅದಕ್ಕೆ ರೊಕ್ಕಕ್ಕೆ ರೀ ಎಲ್ಲ ಪೂಜೆ ಮಾಡೀನಿ ರೀ. ಈ ರೀತಿ ಊದಿನ ಕಡ್ಡಿ ಬೆಳಗಿದ ಬಳಿಕ ಆಮೇಲೆ ಏನು ಮಾಡೀನಿ ರೀ, ಅಂದ್ರೆ ಒಂದು ಕೈಯಾಗ ನಂದು ಮೊಬೈಲ್ ಇತ್ತು, ಒಂದು ಕೈಯಾಗ ಊದಿನ ಕಡ್ಡಿ ಹಿಡಿದಿದ್ನಿ. ಅದಕ್ಕೆ ಗಂಟೆ ಬಡಿ ತೋರ್ಸೋಕ್ಕಾಗಲಿಲ್ಲ. ಊದಿನ ಕಡ್ಡಿ ಅಷ್ಟೇ ಬೆಳಗಿ ಊದಿನ ಕಡ್ಡಿ ಇಲ್ಲಿ ಅಂದ್ರೆ ಚುಚ್ಚು ಮನೆ ಐತ್ರಿ, ಅದ್ರೊಳಗೆ 2 ಊದಿನ ಕಡ್ಡಿ ಚುಚ್ಕೊಂಡು ಆದ ಬಳಿಕ ಏನು ಮಾಡಿದ್ದೀನಿ, ಗಂಟೆ ಬರ್ಸಿದ್ ನೋಡ್ರಿ. ಇನ್ನು ಇತ್ರನ ದುಡ್ಡು ಎಲ್ಲ ಇದು ಪೂಜೆ ಕಾರ್ಯಕ್ರಮದಾಗ ನಾನು ಇನ್ನು ಎಲ್ಲಿ ಹೋಗೋಕಿದನ್ರಿ. ಇತ್ರನ ಇವತ್ತು ರವಿವಾರ ರೀ, ಯಾಕೆ ಬಾನ ಅದು ಮಾಡೀನಿ ಅಂದ್ರೆ ಶಾವ್ಗಿದು ಗೋಟೆದ ಕಾಶಿಲಿಂಗಕ್ಕೆ ಹೋಗಿದ್ದೀನಿ ರೀ. ಅಂದ್ರೆ ನಾ ಬೇಡ್ಕೊಂಡಿದ್ದೀನಿ ರೀ ಅವತ್ತನ. ಅಂದ್ರೆ ಇವಾಗ ನಮ್ಮ ಗೋಟೆದ ಕಾಶಿಲಿಂಗ ಜಾತ್ರಾ ಕಮಿಟಿಯವರು ನನಗೆ ಉಡಿ ತುಂಬಿ ಅಂದ್ರೆ ಕೊಟ್ಟಿದ್ರಲ್ರಿ. ಅವರು 100 ರೂಪಾಯಿನ ದಕ್ಷಿಣೆ ಕಟ್ಟಿಡ್ತಂಗಿ ನಿನ್ಗೆ ದೇವ್ರು ಚಲೋ ಮಾಡ್ತಾನೆ ಅಂಥೇಳಿ ಬಾನ ಹಿಡ್ದನ್ರಿ. ಈಗ ಶಾವ್ಗಿದು ಸಕ್ಕರೆದು ಬಾನ ಹಿಡ್ದು ನೀರು ಸಿಂಬಿಡಿಸಿದ್ನಿ. ಈಗ ಲಾಸ್ಟ್ ಫೈನಲಿ ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಪೂಜಾ ಕಾರ್ಯಕ್ರಮ. ಪ್ರತಿ ದಿವಸ ಇದೇ ರೀತಿ ಪೂಜೆ ಮಾಡ್ತೇನೆ ರೀ. ಎಲ್ಲ ಇದೇ ರೀತಿ ಹೂ ಏರಿಸ್ತಾನು, ಇದೇ ರೀತಿ ರಂಗೋಲಿ ಹಾಕ್ತಾನೆ ರೀ. ನೋಡ್ರಿ ಯಾವ ರೀತಿ ನಮ್ದು ಪ್ರತಿನಿತ್ಯ ಪೂಜೆ ನಡಿತೈತೆ ರೀ. ಇದೇ ರೀತಿ ನಮ್ಮ ಹೊಲ್ದಾಗ ಹೂ ಅದಾವ್ರಿ ಪ್ರತಿಯೊಂದೆಲ್ಲ. ದಾಸ್ಯಾಳ ಹೂವು, ಸದಾ ಮಲ್ಲಿಗೆ ರೀ, ಅಂದ್ರೆ ದಾಂಡಿ ಹೂವು, ಮಲ್ಲಿಗೆ ಹೂ ಇರ್ತಾವ್ರಿ. ಇದೇ ರೀತಿ ಏರಿಸಿ ನಾವು ಪೂಜೆ ಮಾಡ್ತೀವಿ ರೀ. ಫೈನಲಿ ಲುಕ್ ನೋಡ್ರಿ ಯಾವ ರೀತಿ ಆಗೈತಿ ನೋಡ್ಲಕತ್ತೀರಿ. ಇವ ಪೂಜೆ ಅದು ಮುಗಿದ ಬಳಿಕ ಇನ್ನೇನು ಮಾಡ್ತೇನೆ ರೀ, ನಾ ಬಾಣ ಅದು ಕಟ್ಕೊಂಡು ನಮ್ಮ ಗೋಟೆದ ಕಾಶಿಲಿಂಗಕ್ಕೆ ಹೋಗಾರ್ತೀವಿ ರೀ. ಯಾಕಪ್ಪ ಅಂದ್ರೆ ಫಸ್ಟ್ ಪೇಮೆಂಟ್ ಬೇಡ್ಕೊಂಡಿದ್ದೀನಿ ರೀ. ಅದು ಎಷ್ಟೋ ಬರಲಿ ಬಂದಿದ್ದು ತಂದು ನಿನ್ನ ದೇವಸ್ಥಾನಕ್ಕೆ ನಾ ಏನು ಮಾಡ್ತಾನು ಅಂದ್ರೆ ಹುಂಡಿಗೆ ಹಾಕ್ತಾನೆ ಅಂಥೇಳಿ. ಅದಕ್ಕೆ ನಾ ಇವತ್ತು ಇದು 2000 ರೂಪಾಯಿ ತೊಗೊಂಡ್ರಿ. ನಾ ಎಲ್ಲಿಗೆ ಹೋಗ್ಯದನಂದ್ರೆ ಜಗಲಿ ನೋಡ್ರಿ, ನಮ್ಮ ಮನೆ ದೇವ್ರ ಜಗಲಿ ಯಾವ ರೀತಿ ಐತಿ ಎಲ್ಲ ನೀವು ಜಗಲಿ ನೋಡ್ಕೊಂಡು ಬರ್ರಿ. ಈಗ ನಾ ಕಾಶಿಲಿಂಗಗೆ ಬಾಣ ಅದು ಕಟ್ಕೋತಾನೆ ರೀ. ಕಟ್ಕೊಂಡು ನಾವು ಇತ್ರನ್ನ ಅಂದ್ರೆ 2000 ರೂಪಾಯಿ ತೊಗೊಂಡು ಇವತ್ತು ಕಾಶಿಲಿಂಗ ದೇವರಿಗೆ ಹುಂಡಿಗೆ ಹಾಕಕ್ಕೆ ಹೊಂಟಿದೀವಿ ರೀ. ಅಂದ್ರೆ ಕಾಶಿಲಿಂಗಗೆ ಅರ್ಪಣೆ ಮಾಡಾಕಿದ್ದೀನಿ ರೀ. 2000 ರೂಪಾಯಿ ನಂದು ಫಸ್ಟ್ ಬಂದಿದ್ದ ಅಂದ್ರೆ ಪ್ರಮೋಷನ್ ದುಡ್ಡಿರೋದು. ಇನ್ನೂ ಯೂಟ್ಯೂಬ್ ಚಾನಲ್ ಮೊನಿಟೈಸರ್ ಆಗಿಲ್ಲ ಫ್ರೆಂಡ್ಸ್. ನೀವೆಲ್ಲರೂ ಮನಸ್ಸು ಮಾಡಿದ್ರೆ, ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ಜಲ್ದಿನ ಮೊನಿಟೈಸರ್ ಆಗ್ತೈತೆ ರೀ. ಗೂಗಲ್ ಎಡಿಸನ್ ಪಿನ್ ಬರಬೇಕು ನೋಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಈಗ ನಾ ಬಾಣ ಕಟ್ಕೋತನು ಒಂದು ಬಿಳಿದ ಬುತ್ತೆರ್ಬಿ ತೊಗೊಂಡೇನ್ರಿ. ನಿಮ್ಮ ಮನ್ಯಾಗ ಯಾವ್ದು ಇರ್ತೈತೆ ಅದನ್ನು ತೊಗೋರಿ. ಇದು ಕೈವಸ್ತ್ರ ಅಂತ ಕರಿತೀವಿ ರೀ. ತೊಗೊಂಡು 2 ಊದಿನ ಕಡ್ಡಿ ತೊಗೊಂಡೇನಿ ರೀ. ನಮ್ಮ ಅಪ್ಪರು 2 ತೆಂಗಿನಕಾಯಿ ಸುಳ್ಳಿ ಎತ್ತಾರ ರೀ. ಜೋಡು ತೆಂಗಿನಕಾಯಿ ಒಯ್ಯಾರ್ದು ನಾವು ನಮ್ಮ ಗೋಟೆದ ಕಾಶಿಲಿಂಗನ ವಾರ ರವಿವಾರ ರೀ. ಬಾಣ ಕಟ್ಟಿ ಇಟ್ಕೊಂಡ್ರಿ ಫ್ರೆಂಡ್ಸ್. ಈಗ ನಮ್ಮ ಸ್ನೇಹಲಾಗ ಏನು ಮಾಡ್ತೇನೆ ರೀ, ಆಕಿ ನನಗೆ ಎಲ್ಲ ಬಾಣ ಅದು ಹಿಡ್ದಿನಿ ಜಗಲಿ ಮೇಲೆ. ಈ ಕಡೆ ಕಾಶಿಲಿಂಗಗೂ ಬಾಣ ಕಟ್ಟಿಟ್ಟಿದ್ನಿ. ನನಗೆ ಶಾವ್ಗೆ ಹಾಕಿಕೊಡು ನಾ ತಿತ್ತನ ತಂದಳ್ರಿ. ಅದಕ್ಕೆ ಆ ಜಗಲಿ ಮ್ಯಾಗಿನ ಬಾಣ ಏನು ಹಿಡಿದಿವ್ರಿ, ಅದ್ರೊಳಗೆ ಏನು ಮಾಡೀನಿ ರೀ, ಇನ್ನೊಂದು ಸ್ವಲ್ಪ ಶಾವ್ಗೆ ಎಷ್ಟು ಉದುರಾಗ್ಯಾವ ನೋಡ್ರಿ. ಎಲ್ಲ ನೀರು ಬಸ್ಬೇಕು, ಒಂದು ಸ್ವಲ್ಪ ನೀರು ಉಳ್ದಿಲ್ಲ ಏನಿಲ್ಲ. ಆಮೇಲೆ ಒರಿಜಿನಲ್ ಗೋಧಿ ಹಿಟ್ಟಿನ ಅದಾವ ನೋಡ್ರಿ. ಹಾಲೊಳಗದು ಹಾಕೊಂಡಿ ಅಂದ್ರೆ ಇಷ್ಟು ಅಗಳು ಹಾಕಾವಲ್ರಿ. ಹಾಲು ಶಾವ್ಗೆ ತುಪ್ಪ ತಿಂದ್ರಂತೂ ಭಾರಿ ಟೇಸ್ಟ್ ರೀ ಫ್ರೆಂಡ್ಸ್. ಒಳಗೆ ಸಕ್ಕರೆ ಇಲ್ಲ ಅದ್ರ ಬೆಲ್ಲ ಹಾಕ್ಕೊಂಡು ತಿನ್ಬೇಕ್ರಿ. ಇಷ್ಟು ಉದುರು ಆಗ್ತಾವಲ್ರಿ. ನೀವು 1 ಚಮಚ ಹಾಕೊಂಡ್ರಿ ಅಂದ್ರೆ ಒಂದು 4 ಚಮಚ ಡಬಲ್ ಆಗ್ತೈತೆ ರೀ. ಅದು ಅಷ್ಟು ಶಾವ್ಗೆ ಈಡಾಕತ್ರಿ ಅದು. ಈಗ ಮ್ಯಾಗ ಮುಚ್ಚಿಡ್ತೀನಿ ರೀ. ನಮ್ಮ ಸ್ನೇಹಲ್ಗೆ ಅದೇನು ಜಗಲಿ ಮೇಲೆ ಬಾಣ ಹಿಡ್ದಿವಲ್ರಿ, ಅದ್ರೊಳಗೆ ಜಗಲಿ ಮೇಲೆ ಬಾಣ ಹಿಡಿದ್ರೊಳಗೆ ಶಾವ್ಗೆ ಹಾಕಿ ಕೊಟ್ಟನ್ರಿ. ಅಕ್ಕಿ ತಿಲ್ಲತ್ತಾಳ್ರಿ. ಭಾರಿ ಖುಷಿ, ಚಲೋ ಆಗ್ಯಾವು ಅಂತೇಳಿ ಖುಷಿಪಟ್ಟು ಇಷ್ಟಪಟ್ಟು ತಿಂದ್ರಿ. ನಮ್ಮ ಸ್ನೇಹಲ್ಗೆ ಶಾವ್ಗೆ ಅಂದ್ರೆ ಭಾರಿ ಇಷ್ಟ ರೀ. ತಿಲ್ಲಾಕತ್ತಾಳ ನೋಡ್ರಿ ಇಲ್ಲಿ ಚಲೋ ಆಗ್ಯಾವ ಅಂಥೇಳಿ ನಿಮಗೆ ಹೇಳಾಕತ್ತಾಳ್ರಿ. ಭಾರಿ ಟೇಸ್ಟ್ನೂ ಆಗ್ಯಾವ ಅಂಥೇಳಿ ಆಕಿ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಕತ್ರಿ. ಈಗ ಶಾವ್ಗೆ ಅದು ತಿನ್ನೋದಾಗ ನಾವು ಏನು ಮಾಡ್ತೀವಿ ರೀ, ಗೋಟೆದ ಕಾಶಿಲಿಂಗನ ದೇವಸ್ಥಾನಕ್ಕೆ ಹೋಗಾರ್ದೆವು. ಆ ದೇವಸ್ಥಾನಕ್ಕೆ ಹೋಗಿದ್ದು ನಾನು ನಿಮ್ಗೆ ಅಂದ್ರೆ ಮುಂದಿನ ವಿಡಿಯೋದಾಗ ಹಾಕ್ತಾನು. ನಾವು ಯಾವ ರೀತಿ ದೇವಸ್ಥಾನಕ್ಕೆ ಹೋದೆವು, ಆಮೇಲೆ ಅಲ್ಲಿ ಯಾರ್ಯಾರು ಬಂದಿದ್ರು, ಆಮೇಲೆ ಯಾವ ರೀತಿ ನಾವು ಅಂದ್ರೆ ಕಾಶಿಲಿಂಗೇಶ್ವರ ದೇವರ ಹುಂಡಿಗೆ ನನ್ನ ಫಸ್ಟ್ ಪ್ರಮೋಷನ್ ಅಂದ್ರೆ ದುಡ್ಡು ರೊಕ್ಕವನ್ನ ಯಾವ ರೀತಿ ಕೊಟ್ಟಿವು ಅನ್ನೋದ್ರದ್ದು ನಾನು ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕ್ಯದ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ನಾನು ಇನ್ಸ್ಟಾಗ್ರಾಮದ ಮೇಲೆ ಫೇಸ್ಬುಕ್ ಮೇಲೆ ನಾ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತಾನೋ, ಅಲ್ಲಿ ಎಲ್ಲರೂ ಓಪನ್ ಮಾಡಿ ನೋಡಿರಿ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್.